ಅರ್ಥವೇನೆಂದರೆ ಶಿವನೇ ನಿನಗೆ ನಮಸ್ಕಾರಗಳು. ಎರಡನೇ ಅರ್ಥ ಏನೆಂದರೆ ನಮ್ಮ ದೇಹದಲ್ಲಿ ಕೂಡ 5 ವಸ್ತುಗಳಿಂದ ಆಗಿವೆ ಮತ್ತು ಎಲ್ಲ ಜೀವರಾಶಿಗಳು ಕೂಡ 5 ವಸ್ತುಗಳಿಂದ ಆಗಿವೆ ಮತ್ತು ಇಡೀ ಜಗತ್ತು ಕೂಡ 5 ವಸ್ತುಗಳಿಂದ ಆಗಿವೆ. ಅದೇ ರೀತಿ ನಮ್ಮಲ್ಲಿ ಎಲ್ಲರ ಹತ್ರ ಸಾಮಾನ್ಯವಾಗಿ 5 ಬೆರಳುಗಳಿವೆ. ಆ 5 ಬೆರಳುಗಳಲ್ಲಿ 5 ಅಕ್ಷರಗಳಿವೆ. ನ, ಮ, ಶಿ, ವ, ಯ. ನ ಅಂದ್ರೆ ಭೂತತ್ವ, ಮ ಅಂದ್ರೆ ಜಲತತ್ವ, ಶಿ ಅಂದ್ರೆ ಅಗ್ನಿತತ್ವ, ವ ಅಂದ್ರೆ ವಾಯುತತ್ವ, ಯ ಅಂದ್ರೆ ಆಕಾಶ ಮತ್ತು ಕಾಯಸ್ಥಳ. ಹಾಗೆ ನಮ್ಮ ದೇಹದಲ್ಲಿ ಕೂಡ ನಮ ಶಿವಾಯ ಇದ್ದಾರೆ, ಇಡೀ ಜಗತ್ತಿನಲ್ಲಿ ಕೂಡ ನಮ ಶಿವಾಯ ಇದ್ದಾರೆ. ಇದೇ ನಮ ಶಿವಾಯ ಮಂತ್ರದ ಅರ್ಥವನ್ನು ಹೇಳ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಕೇಳುತ್ತೇನೆ. ಉಪವಾಸ ಎಂದರೆ ಎಲ್ಲರೂ ಊಟ ಮಾಡದೆ ಇರುವುದು ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಮೂಲತಃ ಅರ್ಥವೆಂದರೆ ಉಪ ಅಂದರೆ ಸಮೀಪ, ವಾಸ ಅಂದರೆ ಇರುವುದು. ನಾವು ದೇವರ ಸಮೀಪದಲ್ಲಿ ಇರುವುದೇ ನಿಜವಾದ ಉಪವಾಸ. ಧನ್ಯವಾದಗಳು. ಸಾನ ಇವರಿಗೆ ಧನ್ಯವಾದಗಳು. ಜಾಗರಣೆ ಅರ್ಥ ಹೇಳುವವರು ಸಂಪತ್ತಿವನ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಜಾಗರಣೆಯ ಅರ್ಥ ಹೇಳುತ್ತೇನೆ. ಜಾಗರಣೆ ಅಂದರೆ ಎಲ್ಲರೂ ರಾತ್ರಿ ಇಡೀ ಎಚ್ಚರ ಇರುವುದೇ ಎಂದು ತಿಳಿದುಕೊಂಡಿದ್ದೀರಿ. ಆದರೆ ನಾವು ರಾತ್ರಿ ಇಡೀ ಎಚ್ಚರ ಇರುವಾಗಲೂ ಅಜ್ಞಾನ ಎನ್ನುವ ನಿದ್ದೆಯಲ್ಲಿ ಇರುತ್ತೇವೆ. ಅಜ್ಞಾನ ಎನ್ನುವ ನಿದ್ದೆಯಿಂದ ಎಚ್ಚರಗೊಳ್ಳುವುದೇ ನಿಜವಾದ ಜಾಗರಣೆ. ಉದಾಹರಣೆಗೆ ಟಿವಿನಲ್ಲಿ ಹೀರೋಯಿನ್ ಕಾಣ್ತಾರ ಅಂದ್ರೆ ಮುಟ್ಟಿ ನೋಡ್ಲಕ್ಕೆ ಹೋದ್ರೆ ಅಲ್ಲಿ ಗ್ಲಾಸು ಮತ್ತು ಬೆಳಕು ಇಷ್ಟೇ ಇರ್ತದೆ. ಇದನ್ನು ತಿಳಿದುಕೊಂಡರೆ ನಿಜವಾದ ಜಾಗರಣೆ. ಸಂಪತ್ ಇವರಿಗೆ ಧನ್ಯವಾದಗಳು. ಶ್ರೀ ಶಿವಶಂಕರ ಸ್ವಾಮೀಜಿಗಳಿಂದ ಆಶೀರ್ವಚನ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಮಾನವೀಯತೆಯ ಮೌಲ್ಯವನ್ನು ತಿಳ್ಕೊಳ್ಳೋದೇನಲ್ಲ ಬಹಳ ಕಷ್ಟ ಆಯ್ತು ಸಣ್ಣ ಮಕ್ಕಳಿಗೆ ತಿಳ್ಕೊಳ್ಳೋದು. ಅಂಥ ಕಾರ್ಯಕ್ರಮ ನಮ್ಮ ಸೂರ್ಯನಾರಾಯಣರವರು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗಿರ್ತಕ್ಕಂಥದ್ದು. ಇದನ್ನು